ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ನಾವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ನಾವು ಯಾವ ರೀತಿಯ ಒಂದು ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ತುಂಬ ಸುಲಭವಾದ ವಿಧಾನ ಇದು. ಬೆಳಗ್ಗೆ 4:45 ಅಂದರೆ ಎದ್ದೇಳಬೇಕು, ಸ್ನಾನ ಮುಗಿಸ್ಬೇಕು 5 ಗಂಟೆ ಒಳಗಡೆ. 5 ಗಂಟೆ ಒಳಗಡೆ ಸ್ನಾನ ಮುಗಿಸಿ 5 ಗಂಟೆ ಅಂದರೆ ಶ್ರೀ ದುರ್ಗಾದೇವರ ಒಂದು ಫೋಟೋದ ಮುಂದೆ ಕೂತ್ಕೊಳ್ಳಿ. ಒಂದು ದುರ್ಗಾದೇವರ ಫೋಟೋ ಇಲ್ಲ ಅಂದರೆ ಇವತ್ತೇ ತಂದುಕೊಳ್ಳಿ. ಕೂತ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಹಾಗೆ ಹಣ್ಣಿದ್ರೆ ಹಣ್ಣನ್ನು ನೈವೇದ್ಯ ಮಾಡಿಕೊಂಡು 5:15 ಒಳಗಡೆ ಮುಗಿಸ್ಕೊಂಡು ಆ ಕೆಲಸವನ್ನು ನೀವು ಶಿವ ಆಸನದಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡು ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಸ್ವಲ್ಪ ನೀರು ಕುಡ್ಕೊಳ್ತಾ ಹೇಳಬೇಕು. 10 ನಿಮಿಷಕ್ಕೊಮ್ಮೆ ಸ್ವಲ್ಪ ನೀರು ಕುಡ್ಕೊಳ್ತಾ ಹೇಳಬೇಕು. ಇದನ್ನು ನೀವು 6 ಗಂಟೆವರೆಗೆ ಮಾಡ್ಕೊಳ್ಳಿ. 6 ಗಂಟೆ ಆದಮೇಲೆ ನೀವು ನಿಮ್ಮ ದಿನಚರಿಯನ್ನು ಶುರು ಮಾಡ್ಬೋದು, ಇನ್ನಿತರ ಬೇರೆ ಕೆಲಸ ಕಾರ್ಯಗಳು. ಇಷ್ಟು ಮಾಡಿಕೊಂಡು ಬೇರೆ ದಿನಚರಿ ಕೆಲಸ ಶುರು ಮಾಡ್ಕೋಬೋದು. ಹಾಗೆ 8 ಗಂಟೆ ಒಳಗಡೆ ನಿಮ್ಮ 1 ಕಿಲೋಮೀಟ್ರ್ ಒಳಗೆ ಯಾವುದಾದ್ರು ದೇವಸ್ಥಾನ ಇದೆ ನೋಡಿ, ದುರ್ಗಾದೇವಿ, ಕಾಳಿ ಮಾತಾ, ಶಿವ, ಈ ಥರ ನಮ್ಮ ಸನಾತನ ಧರ್ಮದ ಯಾವ ದೇವಸ್ಥಾನಗಳು ಬೇಕಿದ್ರೂ ಆಗ್ಬೋದು. ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ, ಹೆಂಗಸರಾಗಿದ್ದರೆ ಒಂದು ಸಿಂಪಲಾದ ನಮಸ್ಕಾರ ಮಾಡಿ ಬನ್ನಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಿಕೊಳ್ಳಿ. ಖಂಡಿತ ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗುತ್ತದೆ. ಹಾಗೆ ಇದರಲ್ಲಿ ಹಣ ವಶೀಕರಣ, ಮನಸ್ಸಿಗೆ ನೆಮ್ಮದಿ, ಇನ್ನಿತರ ಹಲವಾರು ನೆಮ್ಮದಿಗಳನ್ನು ಕಂಡುಕೊಳ್ತೀರ. ಇನ್ನು 1 ಗಂಟೆ ಮಾತ್ರ ಮಾಡಬೇಕಾ, 2 ಗಂಟೆ ಮಾಡಬಾರ್ದಾ ಅಂತಲೂ ನಿಮ್ಮದೊಂದು ಕೆಲವು ಪ್ರಶ್ನೆಗಳಿರ್ಬೋದಲ್ಲ ಮನಸ್ಸಲ್ಲಿ. ಖಂಡಿತ ನಿಮಗೆ ಸಮಯ ಇದ್ದರೆ ನೀವು 7 ಗಂಟೆವರೆಗೂ ಮಾಡಿ ಇದನ್ನು. ಓಂ ಶ್ರೀ ದುರ್ಗಾಯ ನಮಃ 7 ಗಂಟೆವರೆಗೂ ಮಾಡಿ. ಇನ್ನು ಹೆಚ್ಚಿನ ರೀತಿಯ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತದೆ, ಹೆಚ್ಚಿನ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ. ಅದ್ರ ಜೊತೆ ಸಾಯಂಕಾಲ ಮತ್ತೆ ಹಾಗೇ ನಿಮ್ಮ ಕೆಲಸ ಕಾರ್ಯಗಳು ಮುಗಿಸಿ ಬಂದ ಮೇಲೆ ಮತ್ತೆ ಸ್ನಾನ ಮಾಡಿ. ನನಗೆ ಗೊತ್ತು, ಕೆಲವರು 6 ಗಂಟೆಗೆ ಬರ್ತೀರ, ಕೆಲವರು 7 ಗಂಟೆಗೆ ಬರ್ತೀರ, ಕೆಲವರು 5 ಗಂಟೆಗೆ ಬರ್ತೀರ, ಕೆಲವರು ಮನೆಯಲ್ಲೇ ಇರ್ತೀರ. ಓಕೆನಾ? ಒಂದು ಸಮಯ ಅಳವಡಿಸ್ಕೊಳ್ಳಿ. 6 ಗಂಟೆಯಿಂದ 7 ಗಂಟೆ ಅಥವಾ 7 ಗಂಟೆಯಿಂದ 8 ಗಂಟೆ. ಹೇಗೆ ನಾವು ಊಟ ಮಾಡಲಿಕ್ಕೆ ಆ ಸಮಯಕ್ಕೆ ಹೊಸದು ಕೂಡಲೇ ಊಟ ಮಾಡಿಬಿಡ್ತೇವೆ, ಅದೇ ಥರನೇ ಆ ಸಮಯಕ್ಕೆ ನಮಗೆ ಅಲ್ಲಿ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಆ ಮಂತ್ರಗಳನ್ನು ಹೇಳುವಂತಹ ಅಭ್ಯಾಸಗಳನ್ನು ನಾವು ಮಾಡಿಕೊಂಡ್ರೆ ಖಂಡಿತ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೋದು. ವೀಕ್ಷಕರೇ, ನಾನು ಹಾಗೆ ನಾನು ಅಂದ್ಕೊಂಡಿರೋ ಕೆಲಸನೇ ಆಗ್ತಾ ಇಲ್ವಲ್ಲ ಅಂತ ತುಂಬ ಬೇಸರದಿಂದ ಇರ್ತಾಯಿದ್ದೆ, ತುಂಬ ದುಃಖದಲ್ಲಿರ್ತಾ ಇದ್ದೆ. ಹಾಗೆ ನನ್ನ ಮನಸ್ಸನ್ನು ಹಿಡ್ತಾ ಸಿಗ್ತಾ ಇಲ್ವಲ್ಲ, ಯಾಕೆ ಈ ಜೀವನ ಯಾಕೆ ಈ ಥರ ಅಂತೆಲ್ಲ ನಾನು ತುಂಬ ಬೇಜಾರಲ್ಲಿದ್ದಾಗ ನನಗೆ ಅಮ್ಮ ಹೇಳಿದ್ದು, ದುರ್ಗಾ ಮಾತಾ, ನನ್ನ ಮಂತ್ರವನ್ನು ಇಷ್ಟು ಸಮಯ ಹೇಳ್ಕೊ ಶೇಖರ, ತುಂಬ ಚೆನ್ನಾಗಾಗ್ತೀಯ, ಜೀವನದಲ್ಲಿ ನೆಮ್ಮದಿ ಕಾಣ್ತೀಯ ಅಂತ. ಸರಿನಾ? ನಾನು ಒಂದು ಆ ಮಂತ್ರವನ್ನು ಹೇಳಲಿಕ್ಕೆ ಶುರು ಮಾಡಿದ್ಮೇಲೆ ನಾನು ದಿನ ಬೆಳಿಗ್ಗೆ 2 ತಾಸು, ಸಾಯಂಕಾಲ 1 ತಾಸು 2 ತಾಸಾದರೂ ಹೇಳ್ಕೊತೇನೆ ಕೂತ್ಕೊಂಡು. ಆಮೇಲೆ ಜಪ ನಿರಂತರ ಇಟ್ಕೊಳ್ತೇನೆ. ಇದೆಲ್ಲ ಒಂದು ನನ್ನ ದಿನಚರಿ. ವಿಷಯ, ನಾನು ತುಂಬ ಚೆನ್ನಾಗಿದ್ದೇನೆ, ತುಂಬ ಆರೋಗ್ಯವಾಗಿದ್ದೇನೆ, ಯಾವುದೇ ರೀತಿಯ ರೋಗಗಳಿಲ್ಲ ನನಗೆ. ಹಾಗೆ ತುಂಬ ಫಿಟ್ಟಾಗಿದ್ದೇನೆ ದೇಹದಲ್ಲಿ ಕೂಡ. ಹಾಗೆ ನಿಮ್ಗೆ ಹೇಳ್ತೇನೆ, ನಾನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತೇನೆ, ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಆದರೆ ನನಗೆ ಸುಸ್ತು ಅನ್ನೋದೆಲ್ಲ ಆಗಲ್ಲ, ಜೀವನದಲ್ಲಿ ಆಲಸ್ಯ ಆಗಲ್ಲ. ನಾನು ದಿನ ಬೆಳಗ್ಗೆ 7 ಸಮಯಕ್ಕೆ ಹೇಳ್ತೇನೆ, ಹಾಗೆ ಮಾಡೋ ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊತೇನೆ. ನಂತರನೇ ನಿಮಗೆ ಪೂರ್ತಿಯಾಗಿ ದಿನಚರಿ ಮಾಡಲಿಕ್ಕೆ ಆಗದೇ ಇದ್ರೂ ಬೆಳಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಓಂ ಶ್ರೀ ದುರ್ಗಾಯ ನಮಃ ಮಂತ್ರ ನಾನು ಹೇಳಿರೋ ಸಮಯನ ಅಳವಡಿಸ್ಕೋಬೇಕು ಬೆಳಗ್ಗೆ ಮಾತ್ರ. ಮತ್ತು ಅಲ್ಲಿ ಹತ್ತಿರ 1 ಕಿಲೋಮೀಟ್ರ್ ಒಳಗೆ ಇರುವಂತಹ ದೇವಸ್ಥಾನ, ದೇವ ದರ್ಶನ ಮಾಡ್ಕೋಬೇಕು, ದೇವರ ಆಶೀರ್ವಾದ ತೊಗೋಬೇಕು. ಬೈಕ್ ಇದ್ದರೆ ಬೈಕ್ ತೊಗೊಂಡೋಗಿ, ಕಾರ್ ಇದ್ದರೆ ಕಾರ್ ತೊಗೊಂಡೋಗಿ, ಇಲ್ಲಾಂದರೆ ನಡೆದೋಗಿ. ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡೆದು ಹೋಗೋದೇನು ದೊಡ್ಡ ಕೆಲಸ ಅಲ್ಲ. ಅರ್ಥ ಆಯ್ತಾ? ನಡೆದು ಹೋದರೆ ಇನ್ನೂ ಪಾಸಿಟಿವ್ ಎನರ್ಜಿ ಜಾಸ್ತಿ, ಒಳ್ಳೆ ಗಾಳಿ ನಮಗೆ
ಬಂದು ನಮ್ಮ ಹೊಟ್ಟೆಯೊಳಗಿರುವಂಥ ನೆಗೆಟಿವ್ ಎಲ್ಲ ಹೊರಗಡೆ ಹಾಕ್ತದೆ. ನಾವು ನಡೆದು ಹೋಗುವಾಗ ಕೂಡ ಸಣ್ಣ ಓಂ ಶ್ರೀ ದುರ್ಗಾಯ ನಮಃ ಅಂತ ನಡೆದು ಹೋಗ್ಬೋದು. ಬೈಕ್ ಮೇಲೆ ಹೋಗುವಾಗ ಕೂಡ ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳ್ಕೊತ ಹೋಗ್ಬೋದು. ಆವಾಗ ಯಾವುದೇ ರೀತಿ ಅಪಘಾತಗಳು ಆಗೋದಿಲ್ಲ. ಹಾಗೆ ಏನಾದರೂ ಮರ್ತು ಹೋಗಿದ್ದರೆ ನಮಗೆ ನೆನಪಿಗೆ ಕೂಡ ಬರುತ್ತದೆ. ಅರ್ಥ ಆಯ್ತಾ? ಇಷ್ಟು ಮಾಡಿಕೊಂಡ್ರೆ ಆಯಿತು ವೀಕ್ಷಕರೇ. ನಾವು ಅಂದ್ಕೊಂಡಿರೋ ಕೆಲಸಗಳನ್ನು ನಾವು ಆರಾಮದಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ನಮಗೆ ಆ ದುರ್ಗಾ ಮಾತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಹೀಗೆ ಕೂಡ ಕೂತ್ಕೋಬೋದು ಅಥವಾ ಹೀಗೆ ಕೂಡ ಕೂತ್ಕೋಬೋದು. ಓಕೆನಾ? ಅಥವಾ ಹೀಗೆ ಕೈ ಮುಗಿದು ಕೂಡ ಕೂತ್ಕೋಬೋದು. 3 ವಿಧಾನ ಇದೆ. ನಿಮಗೆ ಯಾವುದು ಇಷ್ಟ ಅದನ್ನು ಪಾಲನೆ ಮಾಡಿ. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ.